ಸ್ನೇಹಿತರೆ, ಎಂದಾದರೂ ಮೋಡಗಳ ನಡುವೆ ಒಂದು ಗ್ರಾಮವಿದೆಯೆಂದು ಊಹಿಸಿದ್ದೀರಾ? ಅಲ್ಲಿ ಕಾಲ ಒಮ್ಮೆ ನಿಂತು ಬಿಟ್ಟಂತೆ, ಸಮಯವೇ ಸ್ತಬ್ಧವಾದಂತೆ ಭಾಸವಾಗುತ್ತದೆ. ಇಂಡೋನೇಷ್ಯಾದ ಈಸ್ಟ್ ನುಸಾ ತೆಂಗರ ಪ್ರದೇಶದ ಕ್ಲೋರೆಸ್ ದ್ವೀಪದ ಎತ್ತರದ ಬೆಟ್ಟಗಳ ಮೇಲೆ ಸಮುದ್ರ ಮಟ್ಟಕ್ಕಿಂತ ಸುಮಾರು 1200 ಮೀಟರ್ ಎತ್ತರದಲ್ಲಿ ವೆರೆಬೊ ಎಂಬ ಗ್ರಾಮವಿದೆ. ಈ ಗ್ರಾಮವು ತನ್ನ ಎತ್ತರದಿಂದಾಗಿ ಮೋಡಗಳ ಮೇಲಿನ ಗ್ರಾಮ ಎಂದೇ ಪ್ರಸಿದ್ಧವಾಗಿದೆ. ಈ ಗ್ರಾಮಕ್ಕೆ ತಲುಪುವುದು ಸುಲಭವೇನಲ್ಲ, ಒಂದು ಸಾಹಸಯಾತ್ರೆಯಂತೆ. ಮೊದಲಿಗೆ ಲಬುವಾನ್ ಬಾಜೋ ಅಥವಾ ರುತೆಂಗ್ನಂತಹ ಚಿಕ್ಕ ಪಟ್ಟಣಗಳಿಂದ ಕಲ್ಲಿನ ದಾರಿಗಳ ಮೂಲಕ ವಾಹನದಲ್ಲಿ ಪ್ರಯಾಣಿಸಬೇಕು. ಆನಂತರ ಡೆಂಗ್ ಎಂಬ ಸ್ಥಳದಿಂದ 2.5 to 4 ಗಂಟೆಗಳ ಕಾಲ ಬೆಟ್ಟವನ್ನೇರಬೇಕು. ಈ ದಾರಿಯು ದಟ್ಟವಾದ ಕಾಡುಗಳು, ಕಿರಿದಾದ ಕಲ್ಲಿನ ಪಥಗಳು, ಎತ್ತರದ ಬೆಟ್ಟಗಳ ಮೂಲಕ ಸಾಗುತ್ತದೆ. ಆದರೆ ಪ್ರತಿ ಹೆಜ್ಜೆಯೂ ನಿಮಗೆ ಹಸಿರಿನ ಸೌಂದರ್ಯವನ್ನು ತೋರಿಸುತ್ತದೆ. ಆ ಹಸಿರು ಕಾಡುಗಳು, ಆಕಾಶವನ್ನು ಮುಟ್ಟುವ ಬೆಟ್ಟಗಳು ನಿಮ್ಮ ಸುಸ್ತನ್ನು ಮರೆತು ಬಿಡುವಂತೆ ಮಾಡುತ್ತವೆ. ಗ್ರಾಮದೊಳಗೆ ಕಾಲಿಟ್ಟ ಕೂಡಲೇ ಒಂದು ಬೇರೆಯದೇ ಲೋಕಕ್ಕೆ ಬಂದಂತೆ ಭಾಸವಾಗುತ್ತದೆ. ಅಲ್ಲಿ ಮನುಷ್ಯರು ಪ್ರಕೃತಿಯೊಂದಿಗೆ ಒಡನಾಡುತ್ತಾ ಸಮಯವೇ ನಿಧಾನವಾಗಿ ಸಾಗುವ ಜೀವನವನ್ನು ನಡೆಸುತ್ತಾರೆ. ವೆರೆಬೊ ಗ್ರಾಮದ ಹೃದಯವೇ ಅದರ 7 ಅದ್ಭುತ ಮಬೂನಿಯಾಂಗ್ ಮನೆಗಳು. ಈ ಶಂಕು ಆಕಾರದ ಮನೆಗಳು ಸುಮಾರು 15 ಮೀಟರ್ ಎತ್ತರದವು, 5 ಮಹಡಿಗಳನ್ನು ಹೊಂದಿವೆ. ಇವುಗಳನ್ನು ಬಿದಿರು, ಮರ, ಎಲೆಗಳಿಂದ ನಿರ್ಮಿಸಲಾಗಿದೆ. ಆಶ್ಚರ್ಯಕರ ಸಂಗತಿಯೆಂದರೆ ಈ ಮನೆಗಳನ್ನು ಜೋಡಿಸಲು ಸಿಮೆಂಟ್ ಅಥವಾ ಮೊಳೆಗಳನ್ನೇ ಬಳಸಿಲ್ಲ. ಕೇವಲ ಹಗ್ಗದಿಂದಲೇ ಇವೆಲ್ಲವನ್ನೂ ಕಟ್ಟಲಾಗಿದೆ. ಈ ಮನೆಗಳು ಕಂಬಗಳ ಮೇಲೆ ನಿಂತಿವೆ. ಕೆಳಗಿನ ಭಾಗದಲ್ಲಿ ಜಾನುವಾರುಗಳನ್ನು ಇಡಲು ಕಟ್ಟಿಗೆಯನ್ನು ಶೇಖರಿಸಲು ಬಳಸುತ್ತಾರೆ. ಮೊದಲನೇ ಮಹಡಿಯಲ್ಲಿ ಕುಟುಂಬವೆಲ್ಲ ಒಟ್ಟಾಗಿ ಊಟ ಮಾಡುತ್ತಾರೆ, ಕೂತು ಮಾತನಾಡುತ್ತಾರೆ, ವಿಶ್ರಾಂತಿ ಪಡೆಯುತ್ತಾರೆ. ಮೇಲಿನ ಮಹಡಿಗಳಲ್ಲಿ ಧಾನ್ಯ, ಇತರ ವಸ್ತುಗಳನ್ನು ಶೇಖರಿಸಿಡುತ್ತಾರೆ. ಅತ್ಯಂತ ಮೇಲಿನ ಹೆಕಾಂಗ್ ಕೋಡೆ ಎಂಬ ಭಾಗವನ್ನು ಪೂರ್ವಜರ ಸ್ಮರಣೆಗಾಗಿ ಪವಿತ್ರ ಸ್ಥಳವಾಗಿ ಇಡುತ್ತಾರೆ. ಈ 7 ಮನೆಗಳಲ್ಲಿ ಹಲವು ಕುಟುಂಬಗಳು ಒಟ್ಟಿಗೆ ವಾಸಿಸುತ್ತವೆ. ಕೆಲವರು ಹೇಳುವಂತೆ ಇಲ್ಲಿ 44 ಕುಟುಂಬಗಳು ಶಾಶ್ವತವಾಗಿ ವಾಸಿಸುತ್ತವೆ. ಇಲ್ಲಿನ ವಿಶೇಷತೆಯೆಂದರೆ ಅವರ ಸಾಮೂಹಿಕ ಜೀವನ ಶೈಲಿ. ಎಲ್ಲರೂ ಒಟ್ಟಿಗೆ ಆಹಾರ, ಪೂಜೆ, ದೈನಂದಿನ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುತ್ತಾರೆ. ಇದು ಅವರ ಒಗ್ಗಟ್ಟನ್ನು, ಸಹಕಾರವನ್ನು ಪ್ರತಿಬಿಂಬಿಸುತ್ತದೆ. ಈ ಮನೆಗಳ ಆಕಾರದಲ್ಲಿ ಒಂದು ವಿಶೇಷತೆ ಇದೆ. ಗುಂಡಾದ ಆಕಾರವು ನ್ಯಾಯ, ಸಮತೋಲನವನ್ನು ಸೂಚಿಸುತ್ತದೆ. ಹಾಗೆಯೇ ಶಂಕು ಆಕಾರವು ಗ್ರಾಮದ ಒಗ್ಗಟ್ಟನ್ನು, ಸಾಮೂಹಿಕ ಭಾವನೆಯನ್ನು ತೋರಿಸುತ್ತದೆ. 2012ನೇ ಸಂವತ್ಸರದಲ್ಲಿ ಯುನೆಸ್ಕೋ ಈ ಅನನ್ಯ ಗ್ರಾಮಕ್ಕೆ ಏಷ್ಯಾ ಪೆಸಿಫಿಕ್ ಹೆರಿಟೇಜ್ ಅವಾರ್ಡ್ ಆರ್ಟ್ ಎಕ್ಸಲೆನ್ಸ್ ನೀಡಿತು. ಇದು ಈ ಗ್ರಾಮದ ಸಾಂಸ್ಕೃತಿಕ ಆಳವನ್ನು, ಅದ್ಭುತ ವಾಸ್ತುಶಿಲ್ಪವನ್ನು ಗುರುತಿಸಿದ ಸಂಕೇತವಾಗಿದೆ. ವೆರೆಬೊ ಕೇವಲ ಒಂದು ಸ್ಥಳವಲ್ಲ, ಇದು ಸರಳವಾಗಿ, ಸಾಮೂಹಿಕವಾಗಿ ಬದುಕುವ ಜೀವನ ಶೈಲಿಯ ಕತೆ. ಇದು ನಮಗೆ ಒಂದನ್ನು ಜ್ಞಾಪಕ ಮಾಡುತ್ತದೆ: ನಿಜವಾದ ಸಂತೋಷವು ಸರಳ ಜೀವನದಲ್ಲಿ, ಪ್ರಕೃತಿಯ ಒಡಲಲ್ಲಿ ಇದೆ. ಇಂಡೋನೇಷ್ಯಾದ ಬೆಟ್ಟಗಳಲ್ಲಿರುವ ವೆರೆಬೊ ಗ್ರಾಮವನ್ನು ಬೆಳಗ್ಗೆ, ಸಂಜೆಯ ವೇಳೆಯಲ್ಲಿ ಮೋಡಗಳು ತನ್ನ ಒಡಲಿನಲ್ಲಿ ಆವರಿಸಿಕೊಳ್ಳುತ್ತವೆ. 1200 ಮೀಟರ್ ಎತ್ತರದಲ್ಲಿರುವ ಈ ಗ್ರಾಮದಲ್ಲಿ ನೀವು ಮೋಡಗಳ ನಡುವೆ ನಡೆಯುತ್ತಿರುವಂತೆ ಭಾಸವಾಗುತ್ತದೆ. ಸುತ್ತಲಿನ ಹಸಿರು ಬೆಟ್ಟಗಳು, ಶಂಕು ಆಕಾರದ ಸಾಂಪ್ರದಾಯಿಕ ಮನೆಗಳು ಮೋಡಗಳ ನಡುವೆ ಕಾಣಿಸಿ ಮರೆಯಾಗುತ್ತವೆ. ಇದೊಂದು ಮಾಯಾದೃಶ್ಯದಂತೆ ಕಾಣುತ್ತದೆ. ಸೂರ್ಯನ ಕಿರಣಗಳು ಈ ಮನೆಗಳ ಮೇಲೆ ಬೀಳುವಾಗ ಅಥವಾ ಸಂಜೆಯ ಚಿನ್ನದ ಬೆಳಕು ಗ್ರಾಮವನ್ನು ಮುಟ್ಟಿದಾಗ ಈ ದೃಶ್ಯವು ಒಂದು ಸುಂದರ ಚಿತ್ರವಾಗಿ ಮಾರ್ಪಡುತ್ತದೆ. ಆದ್ದರಿಂದಲೇ ಛಾಯಾಗ್ರಹಣ, ಟ್ರೆಕ್ಕಿಂಗ್ ಇಷ್ಟಪಡುವವರು ಈ ಗ್ರಾಮದೆಡೆಗೆ ಆಕರ್ಷಿತರಾಗುತ್ತಾರೆ. ಈ ಶಾಂತವಾದ, ಬೇರೆ ಲೋಕದಂತಿರುವ ಓರನ್ನು ಅನುಭವಿಸಲು. ವೆರೆಬೊ ತನ್ನ ಸಾಂಪ್ರದಾಯಿಕ ಮನೆಗಳು, ವಾಸ್ತುಶಿಲ್ಪದ ಜೊತೆಗೆ ಈ ಅನನ್ಯ ಪ್ರಕೃತಿಯ ವಾತಾವರಣದಿಂದಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ವೆರೆಬೊ ಗ್ರಾಮದ ನಿಜವಾದ ಸೌಂದರ್ಯವು ಅದರ ಸಂಸ್ಕೃತಿಯಲ್ಲಿ, ಜೀವನ ಶೈಲಿಯಲ್ಲಿ ಅಡಗಿದೆ. ಇಲ್ಲಿನ ಗಿರಿಜನ ಸಂಪ್ರದಾಯಗಳು ನೂರಾರು ವರ್ಷಗಳಷ್ಟು ಹಳೆಯವು, ಇಂದಿಗೂ ಜೀವಂತವಾಗಿವೆ. ಹೊಸದಾಗಿ ಬಂದವರು ಮೊದಲಿಗೆ ಗ್ರಾಮದ ಹಿರಿಯರ ಅನುಮತಿಯನ್ನು ಪಡೆಯಬೇಕು. ಇದು ಅವರ ಗೌರವ, ಶಿಸ್ತನ್ನು ತೋರಿಸುತ್ತದೆ. ಮಹಿಳೆಯರು ಸಾಂಪ್ರದಾಯಿಕ ನಮೂನೆಯ ಬಟ್ಟೆಗಳನ್ನು ಕೈಯಿಂದ ನೇಯುತ್ತಾರೆ.
ಪುರುಷರು ಕೃಷಿ ಕಾಡಿನ ಕೆಲಸಗಳಲ್ಲಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ಅವರ ದೈನಂದಿನ ಜೀವನದಲ್ಲಿ ಪ್ರಕೃತಿಯೊಂದಿಗಿನ ಸಾಮರಸ್ಯ, ಒಗ್ಗಟ್ಟಿನ ಛಾಯೆ ಸ್ಪಷ್ಟವಾಗಿ ಕಾಣುತ್ತದೆ. ಇದೇ ಈ ಗ್ರಾಮವನ್ನು ವಿಶೇಷವಾಗಿಸುತ್ತದೆ. ವರ್ಷಕ್ಕೊಮ್ಮೆ ಪೆಂಟಿ ಸೆರೆಮನಿ ಎಂಬ ಉತ್ಸವ ನಡೆಯುತ್ತದೆ. ಇದು ಗ್ರಾಮಕ್ಕೆ ಅತ್ಯಂತ ಮಹತ್ವದ ಸಂದರ್ಭ. ಈ ಸಮಯದಲ್ಲಿ ಗ್ರಾಮಸ್ಥರು ತಮ್ಮ ಪೂರ್ವಜರನ್ನು ಸ್ಮರಿಸುತ್ತಾರೆ, ಸಾಂಪ್ರದಾಯಿಕ ಗೀತೆಗಳನ್ನು ಹಾಡುತ್ತಾರೆ, ನೃತ್ಯಗಳನ್ನು ಮಾಡುತ್ತಾರೆ, ಒಟ್ಟಿಗೆ ಉತ್ಸವವನ್ನು ಆಚರಿಸುತ್ತಾರೆ. ಈ ಹಬ್ಬವು ಗ್ರಾಮದ ಒಗ್ಗಟ್ಟನ್ನು, ಸಂಪ್ರದಾಯಗಳನ್ನು ತಲೆಮಾರುಗಳಿಗೆ ಒಪ್ಪಿಸುವ ಮೂಲಕ ಅವರ ಇತಿಹಾಸ, ಗುರುತನ್ನು ಕಾಪಾಡುತ್ತದೆ, ಭವಿಷ್ಯದ ತಲೆಮಾರಿಗೆ ಒಪ್ಪಿಸುತ್ತದೆ. ಸ್ನೇಹಿತರೆ, ವೆರೆಬೊ ಗ್ರಾಮಕ್ಕೆ ಹೋದರೆ ನೀವು ಒಂದು ಅನನ್ಯ, ಸರಳ ಲೋಕಕ್ಕೆ ಪ್ರವೇಶಿಸುತ್ತೀರಿ. ಇಲ್ಲಿ ಹೋಟೆಲ್ಗಳು, ಐಷಾರಾಮಿ ರೆಸಾರ್ಟ್ಗಳಿಲ್ಲ. ಗ್ರಾಮಸ್ಥರೇ ನಿಮ್ಮ ಆತಿಥ್ಯವನ್ನು ಒದಗಿಸುತ್ತಾರೆ. ಇಲ್ಲಿಗೆ ಬಂದ ಪ್ರಯಾಣಿಕರು ಸ್ಥಳೀಯ ಕುಟುಂಬಗಳ ಜೊತೆಯೇ ಇವರ ಮನೆಗಳಲ್ಲಿ ಉಳಿದುಕೊಳ್ಳುತ್ತಾರೆ. ಅವರ ಜೊತೆ ಊಟ ಮಾಡುತ್ತಾರೆ. ಅವರ ಜೀವನದ ಒಂದು ಭಾಗವಾಗುತ್ತಾರೆ. ಇದು ಕೇವಲ ಒಂದು ಯಾತ್ರೆಯಲ್ಲ, ಜೀವನದ ಸರಳತೆಯನ್ನು, ಆತ್ಮೀಯತೆಯನ್ನು ಆಳವಾಗಿ ಅನುಭವಿಸುವ ಒಂದು ಅವಕಾಶ. ಈ ದಾರಿಯಲ್ಲಿ ಸ್ಥಳೀಯ ಮಾರ್ಗದರ್ಶಿಯ ಸಹಾಯವಿಲ್ಲದೆ ಬರಲು ಸಾಧ್ಯವಿಲ್ಲ. ಅವನು ದಟ್ಟವಾದ ಕಾಡುಗಳು, ಎತ್ತರದ ಬೆಟ್ಟದ ದಾರಿಗಳ ಮೂಲಕ ನಿಮ್ಮನ್ನು ಕರೆದೊಯ್ಯುತ್ತಾನೆ. ಈ ದಾರಿಯ ಪ್ರತಿ ತಿರುವಿನಲ್ಲೂ ಕಾಣುವ ಅದ್ಭುತ ದೃಶ್ಯಗಳು ನಿಮ್ಮ ಸುಸ್ತನ್ನು ಮಾಯವಾಗಿಸುತ್ತವೆ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ, ಇಂಟರ್ನೆಟ್ ಇಲ್ಲ. ನಿಮ್ಮ ಸ್ಕ್ರೀನ್ಗೆ ದೂರವಾಗಿ ನಿಮ್ಮೊಂದಿಗೆ ನೀವೇ ಒಡನಾಡುವ, ನಿಮ್ಮ ಒಳಗಿನ ಧ್ವನಿಯನ್ನು ಕೇಳುವ ಅವಕಾಶ ಬೇಕಾದರೆ ವೆರೆಬೊ ಸೂಕ್ತ ಸ್ಥಳ. ಇಲ್ಲಿನ ಗಾಳಿ, ಹಸಿರು, ಗ್ರಾಮಸ್ಥರ ಆತ್ಮೀಯತೆ ನಿಮ್ಮ ಜೀವನದ ಒಡಿಡುಗುಗಳನ್ನು ನಿಲ್ಲಿಸಿ ಸುಖವನ್ನು, ಶಾಂತಿಯನ್ನು ತರುತ್ತದೆ. ಗ್ರಾಮದಲ್ಲಿ ಟ್ರೆಕ್ಕಿಂಗ್ ಮಾಡುವುದ, ದಗಡ ಸುತ್ತಲಿನ ಹಸಿರು ಕಾಡುಗಳಲ್ಲಿ ದೀರ್ಘವಾಗಿ ನಡೆಯುವುದು, ಗ್ರಾಮಸ್ಥರ ಜೊತೆ ಕೂತು ಅವರ ಕತೆಗಳನ್ನು ಕೇಳುವುದು, ಅವರ ಜೀವನದಲ್ಲಿ ಕೆಲವು ಕ್ಷಣಗಳನ್ನು ಕಳೆಯುವುದು, ಇವೆಲ್ಲವೂ ಈ ಯಾತ್ರೆಯ ಭಾಗ. ವೆರೆಬೊ ಕೇವಲ ಒಂದು ಪ್ರವಾಸಿ ಸ್ಥಳವಲ್ಲ, ಜೀವನವನ್ನು ಮತ್ತೆ ಕಲಿಯುವ, ಒಳಗಿನ ಸಂತೋಷವನ್ನು ಕಂಡುಕೊಳ್ಳುವ ಒಂದು ಅದ್ಭುತ ಸ್ಥಳ. ಸ್ನೇಹಿತರೆ, ಈ ಆಧುನಿಕ ಜಗತ್ತಿನಲ್ಲಿ ಹೊಸ ತಂತ್ರಜ್ಞಾನಗಳು, ಸೌಕರ್ಯಗಳಲ್ಲಿ ಮುಳುಗಿ ಹೋಗಿ ನಿಜವಾದ ಸಂತೋಷಕ್ಕೆ ನಾವು ದೂರವಾಗುತ್ತಿದ್ದೇವೆ. ಆದರೆ ವೆರೆಬೊ ಗ್ರಾಮಸ್ಥರು ಇಂಟರ್ನೆಟ್ ಇಲ್ಲದೆ, ಸ್ಮಾರ್ಟ್ಫೋನ್ ಇಲ್ಲದೆಯೂ ನಗುತ್ತಾ ಸಂತೋಷವಾಗಿ ಜೀವಿಸುತ್ತಿದ್ದಾರೆ. ಅವರಿಗೆ ನಿಜವಾದ ಸಂತೋಷವು ಪ್ರಕೃತಿಯೊಂದಿಗೆ ಬದುಕುವುದರಲ್ಲಿ, ತಮ್ಮವರ ಜೊತೆ ಸಮಯ ಕಳೆಯುವುದರಲ್ಲಿ ಇದೆ. ನಾವು ಯಾವಾಗಲೂ ಓಡುತ್ತಾ ಬಿಜಿಯಾಗಿರುತ್ತೇವೆ, ಆದರೆ ವೆರೆಬೊದಲ್ಲಿ ಅವರು ಸರಳವಾಗಿ, ಶಾಂತಿಯಿಂದ ಬದುಕುತ್ತಿದ್ದಾರೆ. ನಿಜವಾದ ಅಭಿವೃದ್ಧಿಯೆಂದರೆ ಕೇವಲ ಭೌತಿಕ ಸಂಪತ್ತಿನ ಸಮೃದ್ಧಿಯೇ, ಅಥವಾ ಮನಸ್ಸಿಗೆ, ಹೃದಯಕ್ಕೆ ಸುಖ, ಶಾಂತಿಯನ್ನು ತರುವ ಸ್ಥಳದಲ್ಲಿರುವುದೇ. ಬಹುಶಃ ನಿಜವಾದ ಅಭಿವೃದ್ಧಿಯೆಂದರೆ ನಮ್ಮೊಂದಿಗೆ ನಾವೇ ಒಡನಾಡುವ, ನಮ್ಮ ಒಳಗಿನ ಧ್ವನಿಯನ್ನು ಕೇಳುವ ಸ್ಥಿತಿಯೇ ಇರಬಹುದು. ನಿಮ್ಮ ಈ ಒಡಾಟದ ಜೀವನದಿಂದ ಕೊಂಚ ಸಮಯ ತೆಗೆದುಕೊಂಡು ಪ್ರತಿ ಕ್ಷಣವೂ ಸುಖದಿಂದ, ತಾಜಾತನದಿಂದ ತುಂಬಿರುವ ಒಂದು ಸ್ಥಳವನ್ನು ನೋಡಬೇಕೆಂದಿದ್ದರೆ ವೆರೆಬೊ ನಿಮಗಾಗಿ ಕಾಯುತ್ತಿದೆ. ಇಲ್ಲಿನ ಗಾಳಿ, ಹಸಿರು, ಗ್ರಾಮಸ್ಥರ ಆತ್ಮೀಯತೆ ನಿಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ನಿಮ್ಮನ್ನು ಒಳಗಿನಿಂದ ತಾಜಾವಾಗಿಸುತ್ತದೆ, ಜೀವಂತವಾಗಿಸುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತೆ? ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಲು ಮರೆಯಬೇಡಿ. ಇಂತಹ ತಿಳಿಯದ, ಕಾಣದ ಸ್ಥಳಗಳ ಕತೆಗಳನ್ನು, ರಹಸ್ಯಗಳನ್ನು ತಿಳಿಯಲು ಇಷ್ಟಪಡುವವರಾದರೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಸಕ್ರಿಯಗೊಳಿಸಿ. ಆಗ ನಮ್ಮ ವಿಡಿಯೋಗಳನ್ನು ಮೊದಲಿಗೆ ಯಾವುದನ್ನೂ ಮಿಸ್ ಮಾಡದೆ ನೋಡಬಹುದು.